ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ, ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ ಮತ್ತೆ ಕುಡ್. ಕ್ಯಾನ್ ಎಲ್ಲಿ ಬಳಸಬೇಕು, ಕುಡ್ ಎಲ್ಲಿ ಬಳಸಬೇಕು. ಸೊ ಕ್ಯಾನ್ ಮತ್ತೆ ಕುಡ್ ಇವೆಲ್ಲ ಏನು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಅದು ಬೇರೆ ಯಾವ್ದು ಮಾಡೆಲ್ ವರ್ಬ್ಸ್ ಇದೆ ಅಂತ ಆಮೇಲೆ ನೋಡೋಣ. ಕಾಮನ್ ಆಗಿ ಕ್ಯಾನ್ ಮತ್ತೆ ಕುಡ್ ಫಸ್ಟ್ ನಾವು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ಮೇಲೆ ಬೇರೆ ವರ್ಡ್ಸ್ ವುಡ್, ಶುಡ್, ಮೇ, ಮಸ್ಟ್, ಮೈಟ್ ಇದೆಲ್ಲ ಕಲಿಬಹುದು. ಓಕೆ, ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಕ್ಯಾನ್ ಮತ್ತೆ ಕುಡ್. ಕ್ಯಾನ್ ಎಲ್ಲಿ ಬಳಸ್ತೀವಿ, ಕುಡ್ ಎಲ್ಲಿ ಬಳಸ್ತೀವಿ. ಸೊ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದಕ್ಕಿಂತ ಫಸ್ಟ್ ನಾವು ಅದ್ರದ್ದು ಒಂದು ಪ್ಯಾಟರ್ನ್ ನೋಡೋಣ. ಲೈಕ್ ಕ್ವೆಶ್ಚನ್ ಅಂಡ್ ಆನ್ಸರ್. ಕ್ವೆಶ್ಚನ್ ಕೇಳೋದು, ಅದಕ್ಕೆ ಉತ್ತರ ಹೇಗೆ ಹೇಳೋದು. ಯಾವುದು ನಾವು ಕ್ವೆಶ್ಚನ್ ಮತ್ತೆ ಆನ್ಸರ್ ಎರಡು ತಗೊಂಡಾಗ ನಮಗೆ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇದರ ಅರ್ಥ ಏನು ಅಂತ. ಓಕೆ, ಸೊ ನೋಡಿ ಕ್ಯಾನ್ ಎಲ್ಲಿ ಬಳಸ್ತೀವಿ. ಸೊ ಒಂದು ಇದು ತಗೊಳ್ಳೋಣ, ಒಂದು ವರ್ಬ್ ತಗೊಳ್ಳೋಣ. ವರ್ಬ್ ಅಂದ್ರೆ ಸ್ವಿಮ್. ಸ್ವಿಮ್ ಅನ್ನೋ ವರ್ಡ್. ಸ್ವಿಮ್ ಅಂದ್ರೆ ಏನು, ಈಜುವುದು. ಓಕೆ, ರೈಟ್. ಕ್ಯಾನ್ ಯು ಸ್ವಿಮ್ ನಾವ್. ಕ್ಯಾನ್ ಯು ಸ್ವಿಮ್ ನಾವ್ ಇದರ ಅರ್ಥ ಏನು, ಕ್ಯಾನ್ ಯು ಸ್ವಿಮ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕ್ಯಾನ್ ಯು ಸ್ವಿಮ್ ನಾವ್ ಅಂದ್ರೆ ಇದರ ಅರ್ಥ ಏನು, ನಿನಗೆ ಅಥವಾ ನಿಮಗೆ ಈಜಕ್ ಬರುತ್ತಾ, ಅಥವಾ ನೀವು ನಾವು ಈಗ ನಿಮಗೆ ಈಜಕ್ ಬರುತ್ತಾ, ಅಥವಾ ನಿಮಗೆ ಈಗ ಈಜಕ್ಕೆ ಆಗತ್ತಾ, ಅಥವಾ ಇದನ್ನ ಅಚ್ಚ ಕನ್ನಡದಲ್ಲಿ ಕೇಳಬೇಕು ಅಂದ್ರೆ ನೀವು ಈಜಬಲ್ಲಿರಾ. ಸೊ ನೀವು ಈಜಬಲ್ಲಿರಾ ಅಂತ ಯಾರು ಕೇಳೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಏನು, ನಾನು ಈಜಬಲ್ಲೆ. ಈ ಬಲ್ಲೆನೆ ಕ್ಯಾನ್, ಬಟ್ ಬಲ್ಲೆ ಅನ್ನೋದು ನಾವು ಯೂಸ್ ಮಾಡೋದಿಲ್ಲ. ಅಚ್ಚ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಈಜಕ್ ಬರುತ್ತಾ ಅಥವಾ ನಿಮ್ ಕೈಲಿ ಈಜಕ್ ಆಗುತ್ತಾ, ಇವೆರಡರಲ್ಲಿ ಯಾವ್ದಾದ್ರು ಒಂದು ನಾವು ಬಳಸ್ಬೋದು ಅಲ್ವಾ. ಇದಕ್ಕೆ ನಾವು ಕ್ಯಾನ್ ಯು ಸ್ವಿಮ್ ಅಂತ ಹೇಳ್ತೀವಿ. ಕ್ಯಾನ್ ಫಸ್ಟಿಗೆ ಹಾಕ್ತೀವಿ. ಸೊ ಇಲ್ಲಿ ಕನ್ನಡದಲ್ಲಿ ಆಗುತ್ತಾ ಬರುತ್ತಾ ಅನ್ನೋದು ಕೊನೆಗೆ ಬರುತ್ತೆ, ಇಂಗ್ಲಿಷ್ ಅಲ್ಲಿ ನಿಮಗೆ ಫಸ್ಟಿಗೆ ಬರುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್. ಓಕೆ, ಕ್ಯಾನ್ ಯು ಸ್ವಿಮ್. ಈಗ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಕ್ಯಾನ್ ಯು ಸ್ವಿಮ್ ಅಂತ ಕೇಳಿದ್ರೆ, ನೀವು ಈಜ್ ಬರೋರಾದ್ರೆ ನೀವೇನ್ ಹೇಳ್ಬೇಕು, ಎಸ್ ಐ ಕ್ಯಾನ್ ಸ್ವಿಮ್. ನೀವು ಈಜ್ ಬರೋರಾದ್ರೆ ಎಸ್ ಐ ಕ್ಯಾನ್ ಸ್ವಿಮ್ ಅಂತ ಹೇಳ್ಬೇಕು. ಇಲ್ಲ ನಿಮ್ಗೆ ಈಜಕ್ ಬರಲ್ಲ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ, ನೋ ಐ ಕಾಂಟ್ ಸ್ವಿಮ್. ಈ ಕಾಂಟ್ ಅನ್ನೋದೇನು ಇಲ್ಲ, ಕ್ಯಾನ್ ನಾಟ್. ಕ್ಯಾನಾಟ್ ಇದು ಶಾರ್ಟ್ ಫಾರ್ಮ್ ಕಾಂಟ್. ನೋ ಐ ಕ್ಯಾನಾಟ್ ಸ್ವಿಮ್. ಎಸ್ ಐ ಕ್ಯಾನ್ ಸ್ವಿಮ್. ಹೌದು, ನನಗೆ ಈಜಕ್ ಬರುತ್ತೆ. ನೋ ಐ ಕಾಂಟ್ ಸ್ವಿಮ್. ಇಲ್ಲ ನನಗೆ ಈಜಕ್ ಬರಲ್ಲ. ಸೊ ಇಲ್ಲಿ ನಾನು ಟೈಮ್ ಕೊಟ್ಟಿದ್ದೀನಿ, ನಾವು ಐ ಕ್ಯಾನ್ ಸ್ವಿಮ್. ಕ್ಯಾನ್ ಯು ಸ್ವಿಮ್ ನಾವ್. ನಿಮಗೆ ಈಗ ಈಜಕ್ ಬರುತ್ತಾ, ಹಾ ನನಗೆ ಈಗ ಈಜಕ್ ಬರುತ್ತೆ. ನಿಮಗೆ ಈಜಕ್ ಬರಲ್ವಾ, ಕಾಂಟ್ ಯೂಸ್ ಕಾಂಟ್ ಆಮೇಲೆ ಹೇಳೋಣ. ಈಗ ಇಲ್ಲ ಬರಲ್ಲ ಅಂತ ಹೇಳಿದ್ರೆ ನೀವೇನ್ ಹೇಳ್ಬೇಕು, ನೋ ಐ ಕಾಂಟ್ ಸ್ವಿಮ್. ಇಲ್ಲ ನನಗೆ ಈಜಕ್ಕೆ ಬರಲ್ಲ. ಓಕೆ, ಈಗ ಸರಿ, ಹಾಗಾದ್ರೆ ಕುಡ್ ಎಲ್ಲಿ ಬಳಸ್ತೀವಿ ನೋಡಿ. ರೈಟ್, ಕುಡ್. ಓಕೆ, ಸೊ ನಿಮಗೆ ಈಗ ಈಜಕ್ ಬರುತ್ತಾ ಅಂತ ಕೇಳಿದ್ರು ಕ್ಯಾನ್ ಯು ಸ್ವಿಮ್ ನಾವ್. ಅದನ್ನೇ ನಾನು could you swim when you were a child. Could you swim when you were a child. You were a child, you were young, you were younger, when you were a kid. ಓಕೆ, ಈ ತರ ಎಲ್ಲಾದ್ರೂ ಕೇಳಬಹುದು. ಅಂದ್ರೆ ಇದರ ಅರ್ಥ ಏನು, ನೀವು ಚಿಕ್ಕವರಿದ್ದಾಗ ನಿಮಗೆ, ಅಥವಾ ನೀನು ಚಿಕ್ಕವನಿದ್ದಾಗ ನಿನಗೆ ಈಜಕ್ ಬರ್ತಿತ್ತಾ, ಅಂದ್ರೆ ನಿನಗೆ ಈಜಕ್ ಆಗ್ತಿತ್ತಾ. ಕನ್ನಡದಲ್ಲಿ ಬರ್ತಿತ್ತಾ ಅಂತ ಕೇಳ್ತೀವಿ ಕಾಮನ್ ಆಗಿ. ನಿಂಗೆ ಈಜಕ್ ಬರುತ್ತಾ ಅಂತ ಕೇಳ್ತೀವಿ. ಬರುತ್ತಾ, ಬರುವುದು ಅಂದ್ರೆ ಕಮಿಂಗ್. ಕಮಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಬಳಸಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಳ್ತೀವಿ. ನಿಮ್ಗೆ ಈಜಕ್ ಬರುತ್ತಾ, ನಿಮ್ಗೆ ಹಾಡು ಹೇಳಕ್ ಬರುತ್ತಾ, ನಿಮಗೆ ಬೇರೆ ಇನ್ನೇನಾದ್ರೂ ಬರುತ್ತಾ ಅಂತ ಕೇಳೋದಾದ್ರೆ ಡಾನ್ಸ್ ಮಾಡಕ್ ಬರುತ್ತಾ. ಈ ಬರುವುದು ಅಂತ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ. ಓಕೆ, ಕುಡ್ ಯು ಸ್ವಿಮ್. ಕುಡ್ ಯು ಸ್ವಿಮ್ ವೆನ್ ಯು ವರ್ ಅ ಚೈಲ್ಡ್ ಅಂದ್ರೆ ನೀವು ಚಿಕ್ಕವರಿದ್ದಾಗ ಈಜಲು ಬರ್ತಿತ್ತಾ, ಈಜಕ್ಕೆ ನಿಮಗೆ ಆಗ್ತಿತ್ತಾ, ಬರ್ತಿತ್ತಾ ಅಥವಾ ಆಗುತ್ತಿತ್ತಾ. ಆ ಉತ್ತರ ಏನ್ ಹೇಳ್ತೀವಿ ನಾವು, ಎಸ್ ಐ ಕುಡ್ ಸ್ವಿಮ್. ಎಸ್ ಐ ಕುಡ್ ಸ್ವಿಮ್ when I was a child.
ನಾನು ಚಿಕ್ಕವನಾಗಿರ್ಬೇಕಾದ್ರೆ ನನಗೆ ಈಜಕ್ಕೆ ಬರ್ತಿತ್ತು, ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು. ಸೊ ಈ ಕ್ಯಾನ್ ಅನ್ನೋದು ಮತ್ತೆ ಕ್ಯಾನ್ ಮತ್ತೆ ಕುಡ್ ಅನ್ನೋದೇನು ಆಗುವುದು, ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೆ, ನಾವು ನಮಗೇನ್ ಗೊತ್ತು ಸಾಧ್ಯ, ನಾನು ಈಜಲು ಬಲ್ಲೆ, ನನಗೆ ಈಜಕ್ ಬರುತ್ತೆ, ನನ್ನ ಕೈಲಿ ಈಜಕ್ ಆಗತ್ತೆ ಅನ್ನೋದನ್ನ ನಾವು ಕ್ಯಾನ್ ಅಂತ ಹೇಳ್ತೀವಿ. ಈಗ ಆಗೋದನ್ನ. ಮುಂಚೆ ಆಗ್ತಿತ್ತು ಅಂತ ಹೇಳೋದಕ್ಕೆ ನಾವು ಕ್ಯಾನ್ ಅಂತ ಯೂಸ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್ ಅಲ್ಲ, ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್. ಇದರ ಅರ್ಥ ಏನು? ಐ ಕುಡ್ ಅಂತ ಯೂಸ್ ಮಾಡ್ಬೇಕು ನಾವು. ಐ ಕುಡ್ ಅಂದ್ರೆ ಏನು? ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು. ರೈಟ್, ಮೈಕ್ ಇದೇನೋ ಪ್ರಾಬ್ಲಮ್ ಇದೆ. ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು, ಇವಾಗ ಅರ್ಥ ಆಯ್ತಲ್ಲ. ಇದನ್ನ ನೆಗೆಟಿವ್ ಹೇಳೋದಾದ್ರೆ ನೀವು, ಇಲ್ಲ ನನ್ನ ಕೈಲಿ ಈಜಕ್ಕೆ ಆಗ್ತಿರ್ಲಿಲ್ಲ, ಚಿಕ್ಕವನಿರ್ಬೇಕಾದ್ರೆ ನನ್ನ ಕೈಲಿ ಈಜಕ್ಕೆ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ಈಜಕ್ಕಾಗುತ್ತೆ ಅಂತ ಹೇಳೋದಾದ್ರೆ ಐ ಕುಡಂಟ್ ಸ್ವಿಮ್. ಕುಡಂಟ್ ಅಂದ್ರೆ ಕುಡ್ ನಾಟ್ ನೆಗೆಟಿವ್, ಸಾರಿ, ಕುಡಂಟ್ ಲಾಂಗ್ ಫಾರ್ಮ್, ಕುಡ್ ನಾಟ್ ಶಾರ್ಟ್ ಫಾರ್ಮ್ ಕುಡಂಟ್. ಸೊ ಐ ಕುಡಂಟ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಕೈಲಿ ಈಜಕ್ಕೆ ಆಗ್ತಾ ಇರಲಿಲ್ಲ, ಈಗ ನನಗೆ ಈಜಕ್ಕಾಗುತ್ತೆ, ಅವಾಗ ಆಗ್ತಿರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಐ ಕುಡಂಟ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್, ಬಟ್ ನೌ ಐ ಕ್ಯಾನ್ ಸ್ವಿಮ್. ನಾವು ಐ ಕುಡ್ ಸ್ವಿಮ್ ಅಂದ್ರೆ ಬೇರೆ ಮೀನಿಂಗ್ ಬರುತ್ತೆ. ಐ ಕುಡ್ ಸ್ವಿಮ್ ಅಂತಾನು ಹೇಳ್ಬೋದು, ಬಟ್ ನೌ ಐ ಕ್ಯಾನ್ ಸ್ವಿಮ್. ಓಕೆ, ಅರ್ಥ ಆಯ್ತಲ್ಲ? ಸೊ ನಾನು ಚಿಕ್ಕವನಿದ್ದಾಗ ನನಗೆ ಈಜಲು ಬರ್ತಿರ್ಲಿಲ್ಲ, ನನಗೆ ಈಜಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಅವಾಗ ನಿಮಗೊಂದು ಐಡಿಯಾ ಬರುತ್ತೆ. ರೀಡ್ ಇಂಗ್ಲಿಷ್ ಓದುವುದು. ಓಕೆ, ಸೊ ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ಈಗ ನಿಮ್ಗೆ ಇಂಗ್ಲಿಷ್ ಓದಕ್ ಬರುತ್ತಾ, ಓದಕ್ ಆಗುತ್ತಾ? ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ಇಂಗ್ಲಿಷ್ ನೀವು ಓದೋರಾದ್ರೆ ನೀವೇನ್ ಹೇಳ್ತೀವಿ? ಓ ಎಸ್, ಐ ಕ್ಯಾನ್ ರೀಡ್ ಇಂಗ್ಲಿಷ್, ನನಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೆ, ಅಥವಾ ನಾನು ಇಂಗ್ಲಿಷ್ ಓದಕ್ ಆಗುತ್ತೆ ನನ್ನ ಕೈಲಿ. ಓಕೆ, ಇಲ್ಲ ನಿಮ್ಗೆ ಇಂಗ್ಲಿಷ್ ಓದಕ್ಕಲ್ಲ, ಎಸ್ ಐ ಕ್ಯಾನ್ ರೀಡ್ ಇಂಗ್ಲಿಷ್ ನೌ, ಈಗ ಇನ್ಮೇಲೆ ಬರುತ್ತೆ. ಓಕೆ, ಇಲ್ಲ ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ನೋ ಐ ಕಾಂಟ್ ರೀಡ್ ಇಂಗ್ಲಿಷ್ ನೌ, ನನಗೆ ಈಗ ಓದಕ್ ಬರಲ್ಲ, ಮುಂಚೆ ಅಲ್ಪ ಸ್ವಲ್ಪ ಓದ್ತಿದ್ದೆ, ಈಗ ನನಗೆ ಶುದ್ಧವಾಗಿ ಇಂಗ್ಲಿಷ್ ಓದಲಿಕ್ಕೆ ಬರಲ್ಲ ಅಂತ ಹೇಳೋದಾದ್ರೆ ನೀವು ಹೇಳ್ತೀರಾ, ನೋ ಐ ಕಾಂಟ್ ರೀಡ್ ಇಂಗ್ಲಿಷ್ ನೌ. ಓಕೆ, ಈಗ ಇದೇ ಪ್ರಶ್ನೆ, ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ರೈಟ್? ಈಗ ಇದೇ ಪ್ರಶ್ನೆನ ನಾವು ಫಾಸ್ಟ್ ಅಲ್ಲಿ ಕೇಳೋದಾದ್ರೆ, ನೀವು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಿಮಗೆ ಇಂಗ್ಲಿಷ್ ಓದಕ್ ಆಗ್ತಿತ್ತಾ? ಈಗ ನಿಮಗೆ ಇಂಗ್ಲಿಷ್ ಓದಕ್ ಆಗುತ್ತಾ? ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ನೀವು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನೀವು ಇಂಗ್ಲಿಷ್ ಓದಕ್ ಆಗ್ತಿತ್ತಾ? ಓಕೆ, ಕುಡ್ ಯು ರೀಡ್ ಇಂಗ್ಲಿಷ್ ವೆನ್ ಯು ವರ್ ಇನ್ 7th ಸ್ಟ್ಯಾಂಡರ್ಡ್? ಅದೇ ನೋಡಿ, ಕುಡ್ ಯು ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್? ಓಕೆ, ಈಗ ಓದಕ್ಕಾಗಲ್ಲ, ಕಳೆದ ವರ್ಷ ಓದಕ್ಕಾಗ್ತಾ ಇತ್ತಾ ನಿಮಗೆ? ಕುಡ್ ಯು ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್? ಅವಾಗ ಏನ್ ಹೇಳ್ತೀರಾ? ಎಸ್ ಐ ಕುಡ್ ರೀಡ್ ಇಂಗ್ಲಿಷ್. ಒಂದು ವೇಳೆ ಹೌದು, ಕಳೆದ ವರ್ಷ ನನಗೆ ಓದಕ್ ಆಗ್ತಾ ಇತ್ತು, ಎಸ್ ಐ ಕುಡ್ ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್. ಹೋದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ ಅವಾಗ್ಲೂ ಆಗ್ತಾ ಇತ್ತು, ಈಗಲೂ ಆಗುತ್ತೆ. ಸೊ ಐ ಕ್ಯಾನ್ ರೀಡ್ ಇಂಗ್ಲಿಷ್ ನೌ, ನನಗೆ ಇಂಗ್ಲಿಷ್ ಈಗ ಓದ್ಬೋದು ನಾನು. ಐ ಕುಡ್ ರೀಡ್ ಇಂಗ್ಲಿಷ್ ಬಿಫೋರ್, or I could read English last year, ಅಥವಾ I could read English last year, ಅಥವಾ ನೆಗೆಟಿವ್ ಹೇಳೋದಾದ್ರೆ no I could not, or you can say I couldn't, right? This is the very basic difference between can and could. Very basic. ಇಲ್ಲಿ ಬೇರೆನೂ ಇದೆ, ಫಸ್ಟ್ ನಾವು ಬೇಸಿಕ್ ತಿಳ್ಕೊಳ್ಳೋಣ. ಓಕೆ, ಹೌದು, ನನಗೆ ಕಳೆದ ವರ್ಷ ಇಂಗ್ಲಿಷ್ ಓದಲು ಬರ್ತಿತ್ತು. ಇಲ್ಲ ನೋಡಿ, ನೋ ಐ ಕುಡಂಟ್ ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್. ಇಲ್ಲ, ನನಗೆ ಕಳೆದ ವರ್ಷ ಇಂಗ್ಲಿಷ್ ಓದಲು ಬರ್ತಿರ್ಲಿಲ್ಲ. ಓಕೆ, ಬರ್ತಿರ್ಲಿಲ್ಲ ಅನ್ನೋದು ನಾಟ್ ಕಮಿಂಗ್ ಅಂತಲ್ಲ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಆಡು ಭಾಷೆಯಲ್ಲಿ ಬರ್ತಿರ್ಲಿಲ್ಲ ಅಂತಿದ್ರೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಅವ್ರು ಬರ್ತಿರ್ಲಿಲ್ಲ, ಅವ್ನು ಹೋಗ್ತಿರ್ಲಿಲ್ಲ, ಅವ್ರು ಬರ್ತಾ ಇರ್ಲಿಲ್ಲ, ಇವ್ರು ಬರ್ತಾ ಇರ್ಲಿಲ್ಲ, ಅದು ಬೇರೆ, ಆ ಬರ್ತಿರ್ಲಿಲ್ಲ ಬೇರೆ, ನನಗದು ಬರ್ತಿರ್ಲಿಲ್ಲ, ನನ್ನ ಕೈಲಿ ಅದು ಆಗ್ತಾ ಇರ್ಲಿಲ್ಲ ಅಂತ ಅರ್ಥ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರೈಟ್ ಯೋರ್ ನೇಮ್. ಇದನ್ನ ಫ್ರೇಸ್ ತಗೊಂಡಾಗ, ಕ್ಯಾನ್ ಯು ರೈಟ್ ಯೋರ್ ನೇಮ್ ನೌ ಇನ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಅಲ್ಲಿ ನಿಮ್ಮ ಹೆಸರನ್ನ ಬರೀಬೋದಾ? ಕ್ಯಾನ್ ಯು ರೈಟ್ ಯೋರ್ ನೇಮ್? ಒಂದು ವೇಳೆ ನೀವು ಬರೆಯೋರಾದ್ರೆ ನೀವು ಏನ್ ಹೇಳ್ತೀರಾ? ಎಸ್ ಐ ಕ್ಯಾನ್ ರೈಟ್ ಮೈ ನೇಮ್ ಇನ್ ಇಂಗ್ಲಿಷ್. ಇಲ್ಲ, ನನ್ನ ಕೈಲಿ ಇಂಗ್ಲಿಷ್ ಅಲ್ಲಿ ಹೆಸರು ಬರೆಯಕ್ಕಾಗಲ್ಲ ಅಂತ ಹೇಳುವಾಗ ನೀವು ನೋ ಐ ಕಾಂಟ್ ರೈಟ್ ಐ ಕಾಂಟ್ ರೈಟ್ ಮೈ ನೇಮ್ ಇನ್ ಇಂಗ್ಲಿಷ್. ಓಕೆ, ನೋಡಿ, ಈಗ ನಿಮಗೆ ನಿಮ್ಮ ಹೆಸರು ಬರೆಯಲು ಬರುತ್ತಾ?
ಹೌದು, ನನಗೆ ಈಗ ನನ್ನ ಹೆಸರು ಬರೆಯಲು ಬರುತ್ತೆ ಅಂದ್ರೆ ಐ ಕ್ಯಾನ್ ರೈಟ್. ಸೊ ಯಾವಾಗಲೂ ನೀವು ಫ್ರೇಸ್ ತಗೊಂಡಾಗ ರೈಟ್ ಯುವರ್ ನೇಮ್, ಇದು ಫ್ರೇಸ್. ರೀಡ್ ಇಂಗ್ಲಿಷ್ ಫ್ರೇಸ್. ಓಕೆ, ಕ್ಯಾನ್ ಆದ್ಮೇಲೆ ರೈಟ್ ಅನ್ನೋದೇನು ವಿ1 ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಹಾಕ್ಬೇಕು. ಕ್ಯಾನ್ ರೈಟ್. ಅದು ಪಾಸ್ಟ್ ಅಲ್ಲೇ ಇರಲಿ, ಪ್ರೆಸೆಂಟ್ ಅಲ್ಲೇ ಇರಲಿ. ಪಾಸ್ಟ್ ಅಲ್ಲಿ ನಾವು ಕುಡ್ ಹಾಕಿದ್ರೆ ಪಾಸ್ಟ್ ಆಗುತ್ತೆ. ಸೊ ಕುಡ್ ರೈಟ್, ಕುಡ್ ರೋಟ್, ಕುಡ್ ರಿಟರ್ನ್ ಅಥವಾ ಕ್ಯಾನ್ ರೋಟ್, ಕ್ಯಾನ್ ರಿಟರ್ನ್, ಅದನ್ನ ಪಾಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು V2 ಹಾಕಬಾರ್ದು. V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್. ಓಕೆ, ಕ್ಯಾನ್ ರೈಟ್ ಅಂತಾನೆ ಬರ್ಬೇಕೆ ಹೊರತು ಕ್ಯಾನ್ ರೋಟ್ ಬರಬಾರ್ದು. ಕುಡ್ ರೈಟೇ ಬರ್ಬೇಕೆ ಹೊರತು ಕುಡ್ ರೋಟ್ ಬರಬಾರ್ದು. ಸೊ ಕುಡ್ ಪಾಸ್ಟ್ ಅಲ್ಲಿ ಇದೆ, ಪಾಸ್ಟ್ ಅಲ್ಲಿ ಇದ್ರೆ ಇರಲಿ, ಕುಡ್ ಅನ್ನೋದೇ ಪಾಸ್ಟ್. ಒಂದು ವರ್ಬ್ ಇದ್ರೆ ಅದು ಮಾಡಲ್ ವರ್ಬ್ ಇದ್ರೆ ವರ್ಬ್ ಚೇಂಜ್ ಆಗಬೇಕು. ಮಾಡಲ್ ವರ್ಬ್ ಇದ್ರೆ ಮಾಡಲ್ ವರ್ಬ್ ಚೇಂಜ್ ಆಗುತ್ತೆ, ಮೈನ್ ವರ್ಬ್ ಹಾಗೆ ಇರುತ್ತೆ. ಓಕೆ, ನೋ ಐ ಕಾಂಟ್ ರೈಟ್ ಮೈ ನೇಮ್ ನೌ. ಇಲ್ಲ, ನನಗೀಗ ನನ್ನ ಹೆಸರನ್ನ ಬರೆಯಕ್ಕೆ ಆಗಲ್ಲ. ಓಕೆ, ಅರ್ಥ ಆಯ್ತಲ್ಲ? ಒಂದಷ್ಟು ಎಕ್ಸಾಂಪಲ್ ಇನ್ನು ನೋಡೋಣ. ಇದರಲ್ಲಿ ಕುಡ್ ತಗೊಂಡಾಗ ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ಸಿ, ನೀವು ಚಿಕ್ಕವರಾಗಿರ್ಬೇಕಾದ್ರೆ, ನೀವು ಮಗುವಾಗಿರ್ಬೇಕಾದ್ರೆ, ನಿಮ್ಮ ಬಾಲ್ಯದಲ್ಲಿ ಇದೆಲ್ಲ ನಾವು ಯೂಸ್ ಮಾಡ್ತೀವಿ, ನಮ್ಮ ಬಾಲ್ಯವನ್ನು ಹೇಳ್ಬೇಕಾದ್ರೆ. ಅದೇ ವೆನ್ ಯು ವರ್ ಸ್ಮಾಲ್, ವೆನ್ ಯು ವರ್ ಅ ಚೈಲ್ಡ್, ವೆನ್ ಯು ವರ್ ಯಂಗ್, ವೆನ್ ಯು ವರ್ ಯಂಗರ್, ವೆನ್ ಯು ವರ್ ಅ ಚೈಲ್ಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ನೀವು ಚಿಕ್ಕವರಾಗಿರ್ಬೇಕಾದ್ರೆ ನಿಮ್ಮ ಹೆಸರು ನಿಮಗೆ ಬರೆಯಕ್ಕೆ ಬರ್ತಾ ಇತ್ತಾ? ಕುಡ್ ಯು ರೈಟ್, ಕ್ಯಾನ್ ಯು ರೈಟ್ ಅಲ್ಲ, ಬಿಕಾಸ್ ಇಟ್ಸ್ ಪಾಸ್ಟ್ ಆಗೋಗಿರೋದು. ಓಕೆ, ಎಸ್. ಈಗ ಚಿಕ್ಕವರಾಗಿರ್ಬೇಕಾದ್ರೆ ಅಂತಾನೆ ಇಲ್ಲ, ನಾನು ಹೇಳಿದ್ರೆ ಲಾಸ್ಟ್ ಇಯರ್, ಲಾಸ್ಟ್ ವೀಕ್, 2 days ago, ಯಾವ್ದು ಬೇಕಾದ್ರೆ ಅದು ಪಾಸ್ಟ್ ಒಟ್ಟು. ಓಕೆ, ಎಸ್ ಐ ಕುಡ್ ರೈಟ್ ಮೈ ನೇಮ್ ವೆನ್ ಐ ವಾಸ್ ಸ್ಮಾಲ್. ಎಸ್ ಐ ಕುಡ್ ರೈಟ್ ಮೈ ನೇಮ್, ಇಲ್ಲಿ ಕುಡ್ ಯೂಸ್ ಮಾಡಿದ್ವಿ. ಕುಡ್ ರೈಟ್, ಐ ಕುಡ್ ರೈಟ್ ಮೈ ನೇಮ್. ಓಕೆ, ಇಲ್ಲ ನನಗೆ ಆಗ್ತಿರ್ಲಿಲ್ಲ ಅಂತ ಹೇಳಕ್ಕೆ ಏನ್ ಹೇಳಬೇಕು? ನೋ ಐ ಕುಡಂಟ್ ರೈಟ್ ಮೈ ನೇಮ್ ವೆನ್ ಐ ವಾಸ್ ಎ ಚೈಲ್ಡ್, ವೆನ್ ಐ ವಾಸ್ ಎ ಚೈಲ್ಡ್, ವೆನ್ ಐ ವಾಸ್ ಸ್ಮಾಲ್. ಅರ್ಥ ಆಯ್ತಲ್ವಾ? ಓಕೆ, ನಾವ್ ಯು ಗಾಟ್ ದ ಡಿಫರೆನ್ಸ್, ರೈಟ್? ಸೊ ಇಷ್ಟು ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಉಳಿದಿರೋದು ನೋಡಿ. ನಾನು ಉಳಿದಿರೋದು ಬರೀ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಡಲಿಲ್ಲ. ರೈಡ್ ಅ ಬೈಸಿಕಲ್. ಕ್ಯಾನ್ ಯು ರೈಡ್ ಅ ಬೈಸಿಕಲ್ ನಾವ್? ನಿಮ್ಗೆ ಈಗ ಒಂದು ಸೈಕಲ್ ಓಡಿಸಕ್ ಬರುತ್ತಾ? ಎಸ್ ಐ ಕ್ಯಾನ್, ನೋ ಐ ಕಾಂಟ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಉತ್ತರ ಇರಬೇಕು. ಕುಡ್ ಯು ರೈಡ್ ಅ ಬೈಸಿಕಲ್ ಅಟ್ ದ ಏಜ್ ಆಫ್ 5? ಕುಡ್ ಯು ರೈಡ್ ಅ ಬೈಸಿಕಲ್? ಕುಡ್ ಯು ರೈಡ್ ಅ ಬೈಸಿಕಲ್ ಅಟ್ ಏಜ್ 5? ನಿಮಗೆ 5 ವರ್ಷ ಇರಬೇಕಾದ್ರೆ ನೀವು ಸೈಕಲ್ ಓಡಿಸಕ್ ಆಗ್ತಿತ್ತಾ? ನಿಮ್ ಕೈಲಿ ಆಗ್ತಿತ್ತಾ? ಒಂದ್ ವೇಳೆ ನಿಮ್ ಕೈಲಿ ಆಗ್ತಿದ್ದಿದ್ರೆ ನೀವೇನ್ ಹೇಳ್ತೀರಾ? ಎಸ್ ಐ ಕುಡ್ ರೈಡ್. ಓಕೆ, ಅಥವಾ ಎಸ್ ಐ ಕುಡ್ ರೈಡ್ ಅ ಬೈಸಿಕಲ್ ಅಟ್ ದ ಏಜ್ ಆಫ್ 5, ಆರ್ ನೋ ಐ ಕುಡಂಟ್. ಇಲ್ಲ, 5 ವರ್ಷ ಇರ್ಬೇಕಾದ್ರೆ ನಾನು ಸೈಕಲ್ ಓಡಿಸಕ್ ಆಗ್ತಿರ್ಲಿಲ್ಲ. ನಾನು ಪರ್ಸನಲ್ ಆಗಿ ನಾನು ಹೇಳ್ಬೇಕಾದ್ರೆ, ನನಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೋ ಐ ಕುಡಂಟ್ ರೈಡ್ ಅ ಬೈಸಿಕಲ್ ವೆನ್ ಐ ವಾಸ್ ಯಾವಾಗ 5. ಐ ಕುಡಂಟ್ ರೈಡ್ ಅ ಬೈಸಿಕಲ್ ವೆನ್ ಐ ವಾಸ್ 5. ನನಗೆ ಪರ್ಸನಲ್ ಆಗಿ ನಾನು 5 ವರ್ಷದವನಾಗಿದ್ದಾಗ ನನಗೆ ಸೈಕಲ್ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಪರ್ಸನಲ್ ಹೇಳ್ತಾ ಇರೋದು ನಾನು. ಓಕೆ, ಅದೇ ತರ ಲಿಫ್ಟ್ ದಿಸ್ ಬಾಕ್ಸ್. ಈ ಬಾಕ್ಸ್ ಅನ್ನು ಮೇನ್ ಆಗಿ ನಮಗೆ ಫ್ರೇಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆ ಫ್ರೇಸ್ಗೆ ನಾವು ಎಲ್ಲದನ್ನು ಕನೆಕ್ಟ್ ಮಾಡಕ್ ಹೋಗೋದು. ಯಾವುದೇ ಇರಲಿ, ನೀವು ಟೆನ್ಸ್ ತಗೊಂಡ್ರು, ಮಾಡಲ್ ವರ್ಬ್ಸ್ ತಗೊಂಡ್ರು, ಏನೇ ತಗೊಂಡ್ರು, ಮೇನ್ ಆಗಿ ಫ್ರೇಸ್. ನೀವು ಎಷ್ಟು ಫ್ರೇಸ್ ಕಲಿತೀರಾ? 1000 ಗಟ್ಟಲೆ ಫ್ರೇಸ್ ಕಲಿತರು ನಿಮಗೆ ಸಾಲದು. ಓಕೆ, ನಾವು ಲಿಫ್ಟ್ ದಿಸ್ ಬಾಕ್ಸ್. ಇಲ್ಲೊಂದು ಬಾಕ್ಸ್ ಇದೆ, ಇದು ನಿನ್ ಕೈಲಿ ಎತ್ತಕ್ಕಾಗತ್ತಾ ಅಂತ ಕೇಳಿದ್ರೆ, ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಓಕೆ, ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಓಕೆ, ನಾವು ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್ ನಾವು? ಈ ಬಾಕ್ಸ್ ಅನ್ನ ಇವಾಗ ಎತ್ತಕ್ಕಾಗುತ್ತಾ ನಿನಗೆ ಎರಡು ಒಂದೇನೆ. ಕ್ಯಾನ್ ಯು? ಎಸ್ ಐ ಕ್ಯಾನ್ ಅಂತ ಹೇಳ್ಬೋದು. ನೋ ಐ ಕಾಂಟ್. ಇಲ್ಲ, ಎತ್ತಕ್ಕಾಗುತ್ತೆ ನನಗೆ. ಎಸ್ ಐ ಕ್ಯಾನ್ ಲಿಫ್ಟ್, ಇಟ್ಸ್ ನಾಟ್ ದ್ಯಾಟ್ ಹೆವಿ. ಓಕೆ, ಎತ್ತೀನಿ ನಾನು, ತುಂಬಾ ಏನು ವೇಟ್ ಏನಿಲ್ಲ. ಐ ಕ್ಯಾನ್ ಲಿಫ್ಟ್. ನೋ ಐ ಕಾಂಟ್ ಲಿಫ್ಟ್. ಇಲ್ಲ, ನನಗೆ ಎತ್ತಕ್ಕಾಗಲ್ಲ. ಓಕೆ, ಸೊ ಇದನ್ನೇ ನಾವು ರೈಟ್. ಓಕೆ, ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಓಕೆ, ಸೊ ಈ ಒಂದು ಬಾಕ್ಸ್ ವೆಯ್ಟ್ ಇದೆ, ಇದೊಂದು 25 kg ಇದೆ. ಇದು ನಿನ್ ಕೈಲಿ ಎತ್ತಕ್ಕಾಗುತ್ತಾ ಈಗ? ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಬಿಕಾಸ್ ಇಟ್ ವೇಯ್ಸ್ 25 kilos. ಕ್ಯಾನ್ ಯು ಲಿಫ್ಟ್ ದಿಸ್ ನಾವ್? ಅವಾಗ ನೀವು ನೋಡಿ, ನನ್ನ ಕೈಲಿ ಎತ್ತಕ್ಕಾಗುತ್ತೆ. ಎಸ್ ಐ ಕ್ಯಾನ್ ಲಿಫ್ಟ್. ಓಕೆ, ಇಟ್ಸ್ ಈಸಿ, ಐ ಕ್ಯಾನ್ ಲಿಫ್ಟ್. ಇಟ್ಸ್ ನಾಟ್ ದ್ಯಾಟ್ ಹೆವಿ, ಅದೇನು ಅಷ್ಟು ವೆಯ್ಟ್ ಇಲ್ಲ, ಐ ಕ್ಯಾನ್ ಲಿಫ್ಟ್ ದಾಟ್. ಆಗ ಎತ್ತಕ್ಕೆ ಹೇಳಿರೋರು ನಿಮ್ಮನ್ನು ಕೇಳಿ, ಓ ಪರವಾಗಿಲ್ಲ, ನೀವು ಮುಂಚೆನೂ ವೆಯ್ಟ್ ಎತ್ತಾ ಇದ್ರಾ? ಮುಂಚೆನೂ ಇಷ್ಟು ವೆಯ್ಟ್ ಎತ್ತಾ ಇದ್ರಾ? ಎತ್ತಕ್ಕೆ ಆಗ್ತಿತ್ತಾ ನಿಮ್ ಕೈಲಿ? ಎಸ್, ಅವಾಗ ಓಕೆ. ಸೊ ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಮುಂಚೆ ನಿಮಗೆ ಹೆವಿ ಬಾಕ್ಸಸ್ ಎತ್ತಕ್ಕೆ ಆಗ್ತಿತ್ತಾ? ಆಗುತ್ತಾ? ಕ್ಯಾನ್ ಯು? ಆಗ್ತಿತ್ತಾ?
could you? Okay, so that is the main difference. ನೀವೇನು ಹೇಳ್ಬೋದು, yes I could lift heavy boxes before, or no, I couldn't lift heavy boxes before. Now I've been hitting the gym, I've been going to the gym, so now I'm strong, now I can lift. I couldn't lift before, now I can lift. ಸೊ ನೀವು ಇದನ್ನ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ, ಮುಂಚೆ ನನಗೆ ಎತ್ತಕ್ಕಾಗ್ತಿರ್ಲಿಲ್ಲ, ಈಗ ಎತ್ತಕ್ಕಾಗ್ತಾ ಇದೆ. I couldn't lift before, now I can lift. ಮುಂಚೆ ನನ್ನ ಕೈಲಿ ಎತ್ತಕ್ಕಾಗ್ತಿರ್ಲಿಲ್ಲ, ಈಗ ನನ್ನ ಕೈಲಿ ಎತ್ತಕ್ಕಾಗುತ್ತೆ. ಇದನ್ನ ರಿವರ್ಸ್ ಹೇಳೋದಾದ್ರೆ, I could lift before, but now I can't. ಮುಂಚೆ ನನ್ನ ಕೈಲಿ ಎತ್ತಕ್ಕಾಗ್ತಿತ್ತು, ಈಗ ಎತ್ತಕ್ಕಾಗಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಜನ ರಾಂಗ್ ಆಗಿ ಯೂಸ್ ಮಾಡ್ತಾರೆ. ಕುಡ್ ಅನ್ನ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಫ್ಯೂಚರ್ ಅಲ್ಲಿ ಯೂಸ್ ಮಾಡಬಹುದು. ಅದಕ್ಕೆ ನಾವು ಬೇರೆ ನೆಕ್ಸ್ಟ್ ಇನ್ನು ಡೀಪ್ ಆಗೋದಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕುಕ್ ರೈಸ್. ಓಕೆ, ಕುಕ್ ರೈಸ್ ಅಂದ್ರೆ ಏನು? ಅಕ್ಕಿ ಬೇಯಿಸೋದು ಅಥವಾ ಅನ್ನ ಬೇಯಿಸೋದು, ಅಕ್ಕಿ ಬೇಯಿಸೋದು. ರೈಟ್. ಕ್ಯಾನ್ ಯು ಕುಕ್ ರೈಸ್ ನಾವ್? ನಿನಗೆ ಅಕ್ಕಿ ಬೇಯಿಸೋಕೆ ಬರುತ್ತಾ ಅಂದ್ರೆ ಅನ್ನ ಮಾಡಕ್ ಬರುತ್ತಾ ಅಂತ ಅರ್ಥ. ಅಕ್ಕಿ ಬೇಯಿಸಿ ಅನ್ನವನ್ನು ಮಾಡೋದಕ್ಕೆ ಕುಕ್ ರೈಸ್ ಅಂತ ಹೇಳ್ತೀವಿ. ಗೊತ್ತಿದ್ರೆ ಎಸ್ ಐ ಕ್ಯಾನ್ ಕುಕ್ ರೈಸ್, ನೋ ಐ ಕಾಂಟ್ ಕುಕ್ ರೈಸ್. ಇಲ್ಲ, ನನಗೆ ಅದು ಬರಲ್ಲ, ನನ್ನ ಕೈಲಿ ಆಗಲ್ಲ. ಓಕೆ, ಅದೇ ನಾವು ಫಾಸ್ಟ್ ಅಲ್ಲಿ ಕೇಳಿದಾಗ ಕುಡ್ ಯು ಕುಕ್ ರೈಸ್ ಲಾಸ್ಟ್ ಇಯರ್? ಓಕೆ, ಸೊ ನಿನಗೆ ಕಳೆದ ವರ್ಷ ನಿನಗೆ ಅಡಿಗೆ ಮಾಡಕ್ ಬರ್ತಿತ್ತ ಅಥವಾ ಅನ್ನ ಬೇಯಿಸಕ್ ಬರ್ತಿತ್ತ? ಇಲ್ಲ, ಕಳೆದ ವರ್ಷನೂ ಬರ್ತಿರ್ಲಿಲ್ಲ ಅಂತ ಹೇಳೋದು. ನೋ, ಐ ಕುಡಂಟ್ ಕುಕ್ ರೈಸ್ ಈವನ್ ಲಾಸ್ಟ್ ಇಯರ್. ಕಳೆದ ವರ್ಷನೂ ನನಗೆ ಬರ್ತಿರ್ಲಿಲ್ಲ, ಈಗಲೂ ಬರಲ್ಲ, ಮುಂಚೆನೂ ಬರ್ತಿರ್ಲಿಲ್ಲ. ಐ ಕಾಂಟ್ ಕುಕ್ ನಾವ್, ಐ ಕುಡಂಟ್ ಕುಕ್ ಬಿಫೋರ್. ಓಕೆ, ಸೊ ಕುಡಂಟ್ ಫಾಸ್ಟ್ ಅಲ್ಲಿ ಬಳಸ್ತೀವಿ, ಹಾಗಂತ ಪ್ರೆಸೆಂಟ್ ಅಲ್ಲಿ ಬಳಸಲ್ಲ ಅಂತಲ್ಲ. ಕ್ಯಾನ್ಗೆ ಕ್ಯಾನ್ ಮೀನಿಂಗ್ ಏನಿದೆ, ಕ್ಯಾನ್ ನಮ್ಮ ಕೈಲಿ ಆಗುತ್ತೆ ಅನ್ನೋದೇನಿದೆ, ಅದನ್ನ ನಾವು ಫಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಮಾತ್ರ ಕುಡ್ ನ ಬಳಸ್ತೀವಿ. ಓಕೆ, ಫಾಸ್ಟ್ ಅಲ್ಲಿ ನಾವು ಕ್ಯಾನ್ ಬಳಸೋದಿಲ್ಲ. ಯು ಗಾಟ್ ದಟ್? ಇಷ್ಟು ತಿಳ್ಕೊಂಡ್ರೆ ಸಾಕು. ಆಮೇಲೆ ಇನ್ನು ಉಳಿರೋದೆಲ್ಲ ಫ್ರೇಸಸ್. ಈ ಫ್ರೇಸಸ್ ನೋಡಿ, ರನ್ ಫಾಸ್ಟ್. ಕ್ಯಾನ್ ಯು ರನ್? ಎಸ್ ಐ ಕ್ಯಾನ್ ರನ್. ನೋ ಐ ಕಾಂಟ್ ರನ್. ಕುಡ್ ಯು ರನ್ ವೆನ್ ಯು ವರ್ ಅ ಚೈಲ್ಡ್? ಎಸ್ ಐ ಕುಡ್ ರನ್ ವೆರಿ ಫಾಸ್ಟ್ ವೆನ್ ಐ ವಾಸ್ ಅ ಚೈಲ್ಡ್. ಐ ಕುಡಂಟ್ ರನ್. ಕುಡಂಟ್ ಇವೆರಡನ್ನು ನೀವು ಕರೆಕ್ಟ್ ಆಗಿ ಆಲ್ಟರ್ನೇಟ್ ನೆಗೆಟಿವ್ ಪಾಸಿಟಿವ್ ಎರಡನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಆಲ್ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಾ ಇದ್ದೀವಿ? ಕ್ಯಾನ್, ಕುಡ್. ಕ್ಯಾನ್ ಮತ್ತೆ ಕುಡ್ ಅದು ಏನಂತ ಡೀಟೇಲ್ ಆಗಿ ನೋಡಿದ್ವಿ. ಅಂದ್ರೆ ಫಸ್ಟ್ ಪಾರ್ಟ್ ಕ್ಯಾನ್ ಅನ್ನ ನಾವು ನಮ್ಮ ಕೈಲಿ ಆಗೋದು, ನಮ್ಗೆ ಏನಾಗುತ್ತೆ, ಅಬಿಲಿಟಿ, ವಾಟ್ ವಿ ಕ್ಯಾನ್ ಡೂ, ಅದ್ರ ಬಗ್ಗೆ ನಾವು ಹೇಳ್ಬೇಕು. ಕ್ಯಾನ್ ಅನ್ನ ಬೇರೆ ಬೇರೆ ಕಡೆ ಬಳಸ್ತೀವಿ, ಅದೆಲ್ಲ ಅಂತ ಆಮೇಲೆ ನೋಡೋಣ. ಬಟ್ ಬೇಸಿಕ್ಲಿ ಅದರ ಬೇಸಿಕ್ ಯೂಸ್ ಏನಂದ್ರೆ ಕ್ಯಾನ್ ಅಂದ್ರೆ ನನ್ನ ಕೈಲಿ ಆಗೋದು, ಕುಡ್ ಅಂದ್ರೆ ಫಾಸ್ಟ್ ಅಲ್ಲಿ ನನ್ನ ಕೈಲಿ ಆಗ್ತಿತ್ತು. ಈಗ ಲೆಟ್ಸ್ ಕಂಪೇರ್ ದೀಸ್ ಟೂ ಥಿಂಗ್ಸ್, ಕುಡ್ ಮತ್ತೆ ವುಡ್. ಓಕೆ, ಕುಡ್ ಮತ್ತೆ ವುಡ್ ಅಂತ ಬರುತ್ತೆ. ಸೊ ಅದೇ ಸೇಮ್ ಫ್ರೇಸ್ ಅನ್ನ ತಗೊಳ್ಳೋಣ, ಸೇಮ್ ಇದು ತಗೊಳ್ಳೋಣ, ಏನು ವರ್ಬ್ಸ್, ಸೇಮ್ ವರ್ಬ್ಸ್ ತಗೊಂಡು ಅದರಲ್ಲಿ ಇದನ್ನ ಯಾವ ತರ ಬಳಸ್ಬೋದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನಾವು ಕ್ಯಾನ್ ಯೂಸ್ ಮಾಡ್ತಾ ಇಲ್ಲ, ಕುಡ್ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಫಾಸ್ಟ್ ಬಗ್ಗೆನೆ, ಎರಡು ಫಾಸ್ಟ್ ಅಲ್ಲೇ ಯೂಸ್ ಮಾಡೋದು ಹೇಗೆ ಅಂತ ನೋಡಿ. ಫಾಸ್ಟ್ ಅಬಿಲಿಟಿ, ಕುಡ್ ಯು ಸ್ವಿಮ್ ವೆನ್ ಯು ವರ್ 10? Your mic is on, right? It's not on mute. Okay, right. So you know, could you swim when you were 10? Could you swim when you were 10? ನಿಮಗೆ 10 ವರ್ಷ ಇದ್ದಾಗ ನೀವು ನಿಮ್ಮ ಕೈಲಿ ಈಜಕ್ಕೆ ಆಗ್ತಾ ಇತ್ತ? ಸೇಮ್ ಇದನ್ನೇ ನಾನು ಅವಾಗಲೂ ಹೇಳಿದ್ದೆ. ಓಕೆ, ಸೊ ಅದಕ್ಕೆ ನೀವೇನು ಹೇಳ್ತೀರಾ? ಎಸ್ ಐ ಕುಡ್ ಸ್ವಿಮ್. ಎಸ್ ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 10. ಇದರ ಅರ್ಥ ಏನು? ಹೌದು, ನಾನು 10 ವರ್ಷ ಇದ್ದಾಗ ನನಗೆ ಈಜಕ್ಕೆ ಆಗ್ತಿತ್ತು. ಓಕೆ, ನೆಗೆಟಿವ್ ಸೇಮ್ ಏನ್ ಹೇಳ್ತೀರಾ? ನೋ ಐ ಕುಡಂಟ್ ಸ್ವಿಮ್ ವೆನ್ ಐ ವಾಸ್ 10. ನೋ ಐ ಕುಡ್ ಸ್ವಿಮ್. ನಾನು ಪರ್ಸನಲ್ ಹೇಳ್ಬೇಕಂದ್ರೆ ಎಸ್ ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 10. ನನಗೆ 10 ವರ್ಷ ಇದ್ದಾಗ ನಾನು ಈಜ್ತಿದ್ದೆ, ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು. ಓಕೆ, ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಸೇ ಐ ಕುಡಂಟ್ ಸ್ವಿಮ್, ರೈಟ್? ಬಟ್ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ? ವುಡ್ ಯೂಸ್ ಮಾಡಿದ್ರೆ ನಾವು ಇಲ್ಲಿ ನೋಡಿ, ವುಡ್ ಯು ಸ್ವಿಮ್ ವೆನ್ ಯು ವರ್ 10? ಕುಡ್ ಯು ಸ್ವಿಮ್ ಅಂದ್ರೆ ನಿಮ್ ಕೈಲಿ ಆಗ್ತಿತ್ತ. ವುಡ್ ಯು ಸ್ವಿಮ್ ಅಂದ್ರೆ ನೀವು ಈಜ್ತಿದ್ರ. ಸೊ ಇದೆರಡು ಎರಡಲ್ವಾ? ಅಂದ್ರೆ ಇವೆರಡನ್ನು ಒಂದೇ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು. ಓಕೆ, ಸೊ ಈಜುತ್ತಿದ್ದೆ ಐ ವುಡ್ ಸ್ವಿಮ್.
ಈಜಕ್ಕೆ ಆಗುತ್ತಿತ್ತು. ಈಜಲು ಆಗುತ್ತಿತ್ತು. ಈಜಲು ಆಗುತ್ತಿತ್ತು ಅಂತ ಹೇಳೋದಾದ್ರೆ ನಾವು ಐ ಕುಡ್ ಸ್ವಿಮ್. ಐ ಕುಡ್ ಸ್ವಿಮ್. ಇದಕ್ಕಿಂತ ಮುಂಚೆ ನಾನು ಹೇಳಿದಲ್ಲ, ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 10. ನಾನು 10 ವರ್ಷದವನಾಗಿದ್ದಾಗ ನನ್ನ ಕೈಯಲ್ಲಿ ಈಜಕ್ಕೆ ಆಗ್ತಾ ಇತ್ತು. ಐ ವುಡ್ ಸ್ವಿಮ್ ವೆನ್ ಐ ವಾಸ್ 10. ಇದರ ಅರ್ಥ ಏನು? ನಾನು ಈಜುತ್ತಿದ್ದೆ. ಸೊ ಈಜಕ್ಕೆ ಆಗುವುದು ಅದು ಬೇರೆ, ಈಜುತ್ತಿದ್ದೆ ಅದು ಬೇರೆ. ಈಗ ನಮ್ಮ ಕೈಯಲ್ಲಿ ಈಜಕ್ಕಾದ್ರೂ ನಾವು ಈಜ್ತಾ ಇರ್ಲಿಲ್ಲ ಅಂತ ಹೇಳ್ಬೋದಲ್ವಾ? ಇದನ್ನ ಹೆಂಗ್ ಹೇಳ್ತೀವಿ? ನನಗೆ ಈಜು ಬರ್ತಿತ್ತು, ಆದ್ರೂ ನಾನು ಈಜ್ತಾ ಇರ್ಲಿಲ್ಲ. ರೈಟ್? ಅದು ಎರಡು ಬೇರೆ ಸೆಂಟೆನ್ಸ್. ಅದು ನನ್ನ ಕೈಲಿ ಈಜಕ್ಕಾಗುತ್ತೆ. ನನ್ನ ಕೈಲಿ ಈಜಕ್ಕಾಗುತ್ತೆ, ಆದ್ರೆ ನಾನು ಈಜಲ್ಲ. ಐ ಕ್ಯಾನ್ ಸ್ವಿಮ್ ಬಟ್ ಐ ಡೋಂಟ್ ಸ್ವಿಮ್. ಐ ಕ್ಯಾನ್ ಸ್ವಿಮ್ ಬಟ್ ಐ ಡೋಂಟ್ ಸ್ವಿಮ್. ಇದರ ಅರ್ಥ ಏನು? ನನ್ನ ಕೈಲಿ ಈಜಕ್ಕಾಗುತ್ತೆ, ಆದ್ರೆ ನಾನು ಈಜಲ್ಲ. ಐ ಡೋಂಟ್ ಸ್ವಿಮ್ ಆರ್ ಐ ವಿಲ್ ನಾಟ್ ಸ್ವಿಮ್. ಐ ವೋಂಟ್ ಸ್ವಿಮ್. ಇದೇ ತರ ನನ್ನ ಕೈಲಿ ಈಜಕ್ಕೆ ಆಗ್ತಿತ್ತು, ಆದ್ರೆ ನಾನು ಈಜ್ತಿರ್ಲಿಲ್ಲ. ಈಗ ಇದನ್ನ ಎರಡು ತರ ತಗೊಳ್ಳೋಣ. ನನ್ನ ಕೈಲಿ ಈಜಕ್ಕೆ ಆಗ್ತಿತ್ತು, ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 10. ನನ್ನ ಕೈಲಿ ಈಜಕ್ಕೆ ಆಗ್ತಾನೂ ಇತ್ತು, ನಾನು ಡೈಲಿ ಈಜ್ತಾನೂ ಇದ್ದೆ. ಐ ಕುಡ್ ಸ್ವಿಮ್ ಅಂಡ್ ಐ ವುಡ್ ಸ್ವಿಮ್ ಎವ್ರಿ ಡೇ ಇನ್ ದ ಪಾಂಡ್, ಇನ್ ದ ಲೇಕ್, ವೆರೆವರ್. ಐ ವುಡ್ ಸ್ವಿಮ್ ಎವ್ರಿ ಡೇ. ಐ ವುಡ್, ನಾನು ಈಜ್ತಿದ್ದೆ, ನಾನು ಡೈಲಿ ಈಜ್ತಿದ್ದೆ. ಅಥವಾ ನಾನು ವಾರಕ್ಕೊಂದು 2 ಸಲ ಹೊಳೆಗೋ ಹಳ್ಳಕ್ಕೆ ಹೋಗಿ ನಾನು ಈಜ್ತಿದ್ದೆ. ಐ ವುಡ್ ಸ್ವಿಮ್. ನಾವು ಮಾಡುತ್ತಾ ಇದ್ದದ್ದನ್ನ ನಾವು ಪದೇ ಪದೇ ಏನು ಮಾಡಿರ್ತೀವಿ ನಾವು ಚಿಕ್ಕವರಿರ್ಬೇಕಾದ್ರೆ, ಅದನ್ನ ನಾವು ಐ ವುಡ್ ಅಂತ ಹೇಳ್ತೀವಿ. ಅಥವಾ ಐ ಯೂಸ್ ಟು ಅಂತ ಹೇಳ್ತೀವಿ. ಐ ಯೂಸ್ ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಯೂಸ್ ಟು ಅಂತ ಹೇಳಿದ್ರೆ ನಾವು ಮಾಡಿ ನಿಲ್ಲಿಸಿದ್ದನ್ನ ಯೂಸ್ ಟು ಅಂತ ಹೇಳ್ತೀವಿ. ಮಾಡುತ್ತಾ ಇದ್ದದ್ದು. ಈಗ ಈಜೋದು ಈಗಲೂ ನಾವು ಈಜ್ತೀವಿ, ಮುಂಚೆನೂ ಈಜ್ತಿದ್ವಿ. ಐ ವುಡ್ ಸ್ವಿಮ್ ಅಂಡ್ ಐ ಕ್ಯಾನ್ ಸ್ವಿಮ್ ನಾವ್. ಐ ಮೇ ಸ್ವಿಮ್ ಟುಮಾರೋ ಆರ್ ಐ ವಿಲ್ ಸ್ವಿಮ್ ಟುಮಾರೋ, ಆ ಥರನೂ ಹೇಳ್ಬೋದು. ಯಾವುದನ್ನ ನಾವು ಮಾಡಿ ನಿಲ್ಸಿರ್ತೀವಿ ಅದನ್ನ ಐ ಯೂಸ್ ಟು ಅಂತ ಹೇಳ್ತೀವಿ. ವಿ ಯೂಸ್ ಟು, ಐ ಯೂಸ್ ಟು ಡೂ ದ್ಯಾಟ್ ಬಟ್ ನಾವ್ ಐ ಡೋಂಟ್ ಡೂ ದ್ಯಾಟ್. ಐ ವುಡ್ ಡೂ ದ್ಯಾಟ್, ಐ ವುಡ್ ಐ ಡೂ ದ್ಯಾಟ್ ನಾವ್ ಈವನ್ ಅಂತಾನು ಹೇಳ್ಬೋದು. ಓಕೆ, ಸೊ ಅರ್ಥ ಆಯ್ತಲ್ಲ? ಕುಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ನಮ್ಮ ಕೈಲಿ ಆಗುವಂತದ್ದನ್ನ. ವುಡ್ ಎಲ್ಲ ಇದು ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ವುಡ್ ಎಲ್ಲಿ ಯೂಸ್ ಮಾಡ್ತೀವಿ? ನಾವು ಮಾಡುತ್ತಾ ಇದ್ದದ್ದು, ಮಾಡಕ್ಕೆ ಆಗುತ್ತಿದ್ದದ್ದು ಐ ಕುಡ್ ಡು, ಮಾಡ್ತಾ ಇದ್ದದ್ದು ಐ ವುಡ್. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಗೊತ್ತಾಗುತ್ತೆ ನಮಗೆ. ಇದ್ರ ನೆಗೆಟಿವ್ ಏನು? ಐ ವುಡಂಟ್ ಸ್ವಿಮ್ ವೆನ್ ಐ ವಾಸ್ 10. ನನಗೆ ಈಜಕ್ಕೆ ಬರ್ತಿತ್ತು, ಆದ್ರೂ ನಾನು ಈಜ್ತಿರ್ಲಿಲ್ಲ. ಸೊ ಐ ಕುಡ್ ಸ್ವಿಮ್, ಐ ಕುಡ್ ಸ್ವಿಮ್, ಐ ಹ್ಯಾಡ್ ದ ಎಬಿಲಿಟಿ ಟು ಸ್ವಿಮ್, ಐ ನ್ಯೂ ಸ್ವಿಮ್ಮಿಂಗ್. ನನಗೆ ಸ್ವಿಮ್ಮಿಂಗ್ ಗೊತ್ತಿತ್ತು, ನಾನು ಸ್ವಿಮ್ಮಿಂಗ್ ಮಾಡಕ್ ಆಗ್ತಿತ್ತು, ಆದ್ರೂ ನಾನು ಮಾಡ್ತಿರ್ಲಿಲ್ಲ. ಐ ವುಡಂಟ್ ಸ್ವಿಮ್ ವೆನ್ ಐ ವಾಸ್ 10. ನಾನು ಸ್ವಿಮ್ ಮಾಡ್ತಾ ಇರ್ಲಿಲ್ಲ. ಮಾಡಕ್ ಬರ್ತಿತ್ತು, ಆದ್ರೆ ಮಾಡ್ತಿರ್ಲಿಲ್ಲ. ಎರಡು ಬೇರೆ, ರೈಟ್? ಎಕ್ಸ್ಕ್ಯೂಸ್ ಮೀ. ಓಕೆ, ಇಲ್ಲೇನು? ನಾನು 10 ವರ್ಷದವಿದ್ದಾಗ ಈಜುತ್ತಿರ್ಲಿಲ್ಲ, ಈಜಕ್ ಆಗ್ತಿರ್ಲಿಲ್ಲ ಬೇರೆ, ಈಜ್ತಿರ್ಲಿಲ್ಲ ಎರಡು ಬೇರೆ. ಓಕೆ, ರೈಡ್ ಅ ಬೈಸಿಕಲ್. ಓಕೆ, ಕುಡ್ ಯು ರೈಡ್ ಅ ಬೈಸಿಕಲ್? ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಕುಡ್ ಯು ರೈಡ್ ಅ ಬೈಸಿಕಲ್ ಅಟ್ ಏಜ್ 5? 5 ವರ್ಷ ಇರ್ಬೇಕಾದ್ರೆ ನಿನಗೆ ಸೈಕಲ್ ಓಡಿಸಕ್ ಆಗ್ತಿತ್ತಾ? ಎಸ್ ಆರ್ ನೋ ಅಂತಿದ್ರೆ. ಅಥವಾ ಎಸ್ ಐ ಕುಡ್, ಹೌದು ನನಗೆ ಓಡಿಸಕ್ ಆಗ್ತಿತ್ತು, ನೋ ಐ ಕುಡ್ ನಾಟ್, ನನಗೆ ಓಡಿಸಕ್ ಆಗ್ತಿರ್ಲಿಲ್ಲ. ಇದನ್ನೇ ನಾವು ಪ್ರಶ್ನೆ ವುಡ್ ಹಾಕಿದಾಗ, ವುಡ್ ಯು ರೈಡ್ ಅ ಬೈಸಿಕಲ್? ವುಡ್ ಯು ರೈಡ್ ಅ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್? ವುಡ್ ಯು ರೈಡ್ ಅ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್? ಅಂದ್ರೆ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಡೈಲಿ ಬೆಳಿಗ್ಗೆ ಸೈಕಲ್ ಓಡಿಸ್ತಿದ್ಯಾ? ಓಕೆ, ಅವಾಗ ಏನ್ ಹೇಳ್ತೀವಿ ನಾವು? ಎಸ್ ಐ ವುಡ್ ರೈಡ್. ಎಸ್ ಐ ವುಡ್ ರೈಡ್ ಅ ಬೈಸಿಕಲ್. ಹೌದು, ನಾನು ಡೈಲಿ ಓಡಿಸ್ತಿದ್ದೆ. ನನ್ನ ಕೈಲಿ ಓಡಿಸಕ್ಕಾಗುತ್ತೆ, ಐ ಕುಡ್. ಓಡಿಸ್ತಿದ್ದೆ, ಐ ವುಡ್. ಡೈಲಿ ಪದೇ ಪದೇ ಡೈಲಿ ಅಂತ ಇರ್ಬೇಕಲ್ಲ, ಪದೇ ಪದೇ, ವಾರಕ್ಕೆ 2 ಸಲ ಅಥವಾ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, ಅಥವಾ ನೀವೇನಾದ್ರೂ ಪದೇ ಪದೇ ಪಾಸ್ಟ್ ಅಲ್ಲಿ ಮಾಡಿರುವಂತದ್ದನ್ನ ನಾವು ಹೇಳ್ಬೇಕಾದ್ರೆ ಐ ವುಡ್ ಯೂಸ್ ಮಾಡ್ತೀವಿ. ಐ ವಾಸ್ ಅಲ್ಲ. ತುಂಬಾ ಜನ ಇದನ್ನ ಐ ವಾಸ್ ಅಂತ ಯೂಸ್ ಮಾಡ್ತೀರಾ. ಐ ವಾಸ್ ರಾಂಗ್. ಐ ವುಡ್ ಯೂಸ್ ಮಾಡಬೇಕು. ಇಲ್ಲಿ ಐ ವಾಸ್ ರೈಡಿಂಗ್. ಐ ವಾಸ್ ರೈಡಿಂಗ್ ಬೈಸಿಕಲ್ ಎವ್ರಿ ಮಾರ್ನಿಂಗ್.
ಐ ವಾಸ್ ರೈಡಿಂಗ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಆಗೋದಿಲ್ಲ. ಐ ವುಡ್ ರೈಡ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಅಂತಾನೆ ಹೇಳಬೇಕು. ಐ ವಾಸ್ ರೈಡಿಂಗ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಇಸ್ ರಾಂಗ್. ಐ ವಾಸ್ ರೈಡಿಂಗ್ ಬೈಸಿಕಲ್, ನಾನು ಸೈಕಲ್ ಓಡಿಸ್ತಾ ಇದ್ದೆ. ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರೂ ನಾವು ಹೇಳಬೇಕು. ನಾನು ಸೈಕಲ್ ಓಡಿಸ್ತಾ ಇದ್ದೆ. ಯಾವಾಗ? ನಿನ್ನೆ ನಾನು ಸೈಕಲ್ ಓಡಿಸ್ತಾ ಇದ್ದೆ. ಐ ವಾಸ್ ರೈಡಿಂಗ್ ಅ ಬೈಸಿಕಲ್. ಓಕೆ, ಐ ವಾಸ್ ರೈಡಿಂಗ್ ಅ ಬೈಸಿಕಲ್ ವೆನ್ ಯು ಕಾಲ್ಡ್ ಮೀ. ನೀನು ನನಗೆ ಕಾಲ್ ಮಾಡಿದಾಗ ನಾನು ಸೈಕಲ್ ಓಡಿಸ್ತಾ ಇದ್ದೆ. ಆರ್ ಸಮಥಿಂಗ್ ಲೈಕ್ ದಟ್. ಐ ವಾಸ್ ಸ್ಟಡಿಂಗ್ ಸಮಥಿಂಗ್ ವೆನ್ ಯು ಕಾಲ್ಡ್ ಮೀ. ಆರ್ ಐ ವಾಸ್ ರೈಡಿಂಗ್ ಬೈಸಿಕಲ್ when my sister or while my sister studied. ನನ್ನ ಅಕ್ಕ ಓದ್ಕೋತಾ ಇದ್ಲು, ನಾನು ಸೈಕಲ್ ಓಡಿಸ್ತಾ ಇದ್ದೆ. ಸೊ ವಾಸ್ ಅಂತ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನಾವು ವಾಸ್ ಅಂತ ಯೂಸ್. ಇದನ್ನೇ ವುಡ್ಡಿಗೆ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲರೂ. ನಾನು ಪದೇ ಪದೇ ಮಾಡ್ತಾ ಇದ್ದೆ ಅಂತ ಹೇಳಕ್ಕೆ ನೀವು ಐ ವಾಸ್ ಡೂಯಿಂಗ್ ಇಟ್ ಎವ್ರಿ ಮಾರ್ನಿಂಗ್ ಅಂತ ಹೇಳಕ್ಕಾಗಲ್ಲ. ಐ ಯೂಸ್ ಟು ಡೂ ಇಟ್ ಅಲ್ಲ. ಸೊ ಐ ಯೂಸ್ ಟು ಹೇಳ್ಬೋದು, ಐ ವಾಸ್ ಹೇಳಂಗಿಲ್ಲ. ಆರ್ ಐ ವುಡ್ ಹೇಳಬೇಕು. ಐ ವುಡ್ ಡೂ ದ್ಯಾಟ್. ಐ ವುಡ್ ಡೂ ದ್ಯಾಟ್ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಅದನ್ನ ಮಾಡ್ತಾ ಇದ್ದೆ. ಐ ವಾಸ್ ಡೂಯಿಂಗ್ ದಟ್ ಅಲ್ಲ. ಐ ವಾಸ್ ಡೂಯಿಂಗ್ ದಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ನೀವು ಮಾಡ್ತಾ ಇದ್ದದನ್ನ ಹೇಳೋದು ಅಷ್ಟೇನೆ. ಬಿಟ್ರೆ ಪದೇ ಪದೇ ಮಾಡಿರೋದಕ್ಕೆ ಯು ಹ್ಯಾವ್ ಟು ಯೂಸ್ ಐ ವುಡ್. ಓಕೆ, ರೈಟ್. ಐ ವುಡ್ ರೈಡ್ ಎ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್. ನಾನು ಸ್ಕೂಲ್ಗೆ ಹೋಗೋ ಮೊದಲು ಪ್ರತಿದಿನ ಬೆಳಿಗ್ಗೆ ಸೈಕಲ್ ಓಡಿಸ್ತಿದ್ದೆ. ಇಲ್ಲ, ನಾನು ಓಡಿಸ್ತಿರ್ಲಿಲ್ಲ. ಐ ವುಡಂಟ್ ರೈಡ್. ಸೊ ಐ ವುಡಂಟ್ ರೈಡ್ ಅ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್. My brother would ride a bicycle. My brother would ride bicycle every morning before school. He wouldn't allow me. He wouldn't allow me to ride. ನನಗೆ ಅವನು ಬಿಡ್ತಿರ್ಲಿಲ್ಲ, ಅವನೇ ಓಡಿಸ್ತಿದ್ದ. ನಮ್ಮ ಅಣ್ಣನೇ ಓಡಿಸ್ತಿದ್ದ, ನನಗೆ ಒಂದು ಸೈಕಲ್ ಓಡಿಸೋಕೆ ಬಿಡ್ತಿರ್ಲಿಲ್ಲ. He wouldn't allow me. He didn't ಬರಲ್ಲ. He was not allowing me ಬರೋದಿಲ್ಲ. So he wouldn't allow me. He wouldn't allow me to ride the bicycle because he would ride the bicycle. ಅವನು ಓಡಿಸ್ತಿದ್ದ. So I couldn't. So I couldn't ಅಂದ್ರೆ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಅವನು ಓಡಿಸ್ತಾ ಇದ್ದ. ನನಗೆ ಓಡಿಸಕ್ ಬರುತ್ತೆ, ಸೊ ಐ ವುಡಂಟ್ ರೈಡ್. ಓಕೆ, ನೆಕ್ಸ್ಟ್ ನೋಡಿ, ಇದೇನಿದು? ರೀಡ್ ಸ್ಟೋರಿ ಬುಕ್ಸ್. ಓಕೆ, ಕುಡ್ ಯು ರೀಡ್? ಎಕ್ಸಾಂಪಲ್ಸ್ ನೋಡಿ. ಕುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಇನ್ ಪ್ರೈಮರಿ ಸ್ಕೂಲ್? ಪ್ರೈಮರಿ ಸ್ಕೂಲ್ ಅಲ್ಲಿ ನಿಮಗೆ ಸ್ಟೋರಿ ಬುಕ್ಸ್ ಅನ್ನ ನಿನ್ ಕೈಲಿ ಓದಕ್ ಆಗ್ತಿತ್ತಾ? ಇದನ್ನು ಹೇಳಿದ್ರೆ ಎಸ್, ಅಫ್ಕೋರ್ಸ್ ಐ ಕುಡ್ ರೀಡ್ ಸ್ಟೋರಿ ಬುಕ್ಸ್ ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್. ಇಲ್ಲ ಅಂದ್ರೆ ಇಲ್ಲ, ನನಗೆ ಓದಕ್ಕಾಗ್ತಿಲ್ಲ. ಐ ಕುಡಂಟ್ ರೀಡ್. ಓಕೆ, ಐ ಕುಡಂಟ್ ರೀಡ್, ಐ ಕುಡ್ ರೀಡ್. ಈಗ ಇದನ್ನೇ ನಾವು ವುಡ್ ಹಾಕಿದಾಗ ಆಗ್ತಿತ್ತಾ, ಓದಕ್ಕಾಗ್ತಿತ್ತಾ ನಿಮಗೆ? ಓದ್ತಿದ್ರ ನೀವು? ವುಡ್ ಯು ರೀಡ್? ವುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್? ವುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್? ಪ್ರತಿ ರಾತ್ರಿ ನೀನು ಸ್ಟೋರಿ ಬುಕ್ಸ್ ಅನ್ನ ಓದ್ತಾ ಇದ್ಯಾ? ಓಕೆ. ಪ್ರತಿ ರಾತ್ರಿ ಓದ್ತಿದ್ಯಾ? ವುಡ್ ಯು ರೀಡ್? ಇಲ್ಲಿ ನಾವು ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಹಾಕೋದಾದ್ರೆ ವರ್ ಯು ರೀಡಿಂಗ್ ಅಲ್ಲ. ವರ್ ಯು ರೀಡಿಂಗ್ ಅಂದ್ರೆ ಆ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಯಾವುದೋ ಒಂದು ಟೈಮ್ ಅನ್ನ ಮೆನ್ಷನ್ ಮಾಡಿ ನಾವು ಆ ಟೈಮಲ್ಲಿ ನೀವು ಇದನ್ನ ಮಾಡ್ತಾ ಇದ್ರ ಅಂತ ಕೇಳಬೇಕಾದ್ರೆ ವರ್ ಯು ರೀಡಿಂಗ್. ಪದೇ ಪದೇ ನಾವು ಮಾಡೋದು ಒಂದು ವುಡ್ ಯು ರೀಡ್. ಓಕೆ, so would you read storybooks every night? Yes, I would read stories every night. Or I wouldn't. illa nanu othtirlilla. So I wouldn't read storybooks every night. Okay, next, go to the park. Go to the park. Could you go to the park? Could you go to the park? So idu nodi present idu ಎರಡು ಮೀನಿಂಗ್ ಬರುತ್ತೆ. could you go to the park? ನಿಮಗೆ ಪಾರ್ಕಿಗೆ ಹೋಗಕ್ಕೆ ಆಗ್ತಿತ್ತಾ? ಇದು ನಿಮಗೆ ಪರ್ಮಿಷನ್ ಅಂತ ಬರುತ್ತೆ. ಓಕೆ, ಪಾರ್ಕಿಗೆ ಹೋಗಕ್ಕೆ ಅಲೌ ಮಾಡ್ತಿದ್ರಾ? ನಿಮಗೆ ಪಾರ್ಕಿಗೆಲ್ಲ ಹೋಗ್ಲಿಕ್ಕೆ ಆಗ್ತಿತ್ತಾ? ನಮಗೆ ಆಗ್ತಿತ್ತು. ವಿ ಕುಡ್ ಗೋ ಟು ದ ಪಾರ್ಕ್. ಸರಿ, ಪಾರ್ಕಿಗೆ ಏನೋ ಹೋಗ್ಲಿಕ್ಕೆ ಆಗ್ತಿತ್ತು, ಆದ್ರೆ ಹೋಗ್ತಿದ್ರ ನೀವು? ಎಸ್. ವುಡ್ ಯು ಗೋ? ವುಡ್ ಯು ಗೋ ಟು ದ ಪಾರ್ಕ್ ಎವ್ರಿ ಸಂಡೇ? ಹೋಗಕ್ಕೆ ನಿಮಗೆ ಅನುಮತಿ ಇತ್ತು, ನೀವು ಹೋಗ್ಬೋದಿತ್ತು, ಆದ್ರೆ ಹೋಗ್ತಿದ್ರ? ಯಾಕೆಂದ್ರೆ ಹೋಗಕ್ಕೆ ಅನುಮತಿ ಇದ್ರೂ ನಾವು ಹೋಗ್ತಿರ್ಲಿಲ್ಲ ಅನ್ನಕ್ಕೆ ಹೆಂಗ್ ಹೇಳ್ತೀವಿ ನಾವು? ನೋ, ವಿ ವುಡಂಟ್ ಗೋ. ವಿ ವುಡಂಟ್ ಗೋ ಈವನ್ ದೋ ವಿ ಹ್ಯಾಡ್ ಪರ್ಮಿಷನ್ ಟು ಗೋ. ಈವನ್ ದೋ ವಿ ಕುಡ್ ಗೋ, ವಿ ವುಡಂಟ್ ಗೋ. ನಮಗೆ ಹೋಗಕ್ಕಾದ್ರೂ ನಾವು ಹೋಗ್ತಿರ್ಲಿಲ್ಲ. ಓಕೆ,
ಸೊ ವುಡ್ ಯು ಗೋ ಟು ದ ಪಾರ್ಕ್ ಎವ್ರಿ ಸಂಡೇ? ಎಸ್, ಐ ವುಡ್ ಗೋ ಟು ದ ಪಾರ್ಕ್ ಎವ್ರಿ ಸಂಡೇ. ಹೌದು, ನಾನು ಪ್ರತಿ ಸಂಡೇ ಪಾರ್ಕಿಗೆ ಹೋಗ್ತಿದ್ದೆ. ಎಸ್, ಐ ವುಡ್ ಗೋ. ಈಗ ಐ ವುಡ್ ಗೋ ಅಂತಾನು ಹೇಳ್ಬೋದು, ಅಥವಾ ಐ ಯೂಸ್ ಟು ಗೋ, ಅದನ್ನ ನೀವು ಒತ್ತಿ ಹೇಳ್ಬೇಕಾದ್ರೆ ಐ ಯೂಸ್ ಟು ಗೋ ಟು ದ ಪಾರ್ಕ್ ಎವ್ರಿ ಸಂಡೇ. ಈಗ ನಾನು ಹೋಗಲ್ಲ. ಹೋಗೋ ಅಭ್ಯಾಸ ಆಯ್ತಾ? ಹೋಗ್ತಿದ್ರಾ? ನೀವು ಇಷ್ಟದಿಂದ ಹೋಗ್ತಿದ್ರಾ? ಎಸ್, ಐ ವುಡ್ ಗೋ. ಓಕೆ, ಸೊ ನೀವು ವುಡ್ ಯೂಸ್ ಮಾಡಿದಾಗ ಫಾಸ್ಟ್ ಅಲ್ಲಿ ಮಾತ್ರನೇ ಯೂಸ್ ಮಾಡಬೇಕಾ? ಇಲ್ಲ. ನೋಡಿ, ತುಂಬಾ ಮುಖ್ಯ ಏನು ಅಂತ ಹೇಳಿದ್ರೆ, ವುಡ್ ಯೂಸ್ ಮಾಡಿದಾಗ ಐ ವುಡ್ ಗೋ ಟು ದ ಪಾರ್ಕ್ ಎವ್ರಿ ಸಂಡೇ. ಇದರ ಫಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಮಾತ್ರ ನಾವು ಅದನ್ನ ಐ ವುಡ್ ಗೋ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಫಾಸ್ಟ್ ಟೈಮ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಎಸ್, ಐ ವುಡ್ ಗೋ ಟು ದ ಪಾರ್ಕ್ ಎವ್ರಿ ಸಂಡೇ ವೆನ್ ಐ ವಾಸ್ ಅ ಚೈಲ್ಡ್, ಆರ್ ಐ ವುಡ್ ಗೋ ಟು ದ ಪಾರ್ಕ್ ಎವ್ರಿ ಸಂಡೇ ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್. ಓಕೆ, ಟೈಮ್ ಅನ್ನ ಮೆನ್ಷನ್ ಮಾಡಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಹೇಳ್ತಾ ಇದೀವಿ ಅಂತ ಅನ್ಸುತ್ತೆ. ಫ್ಯೂಚರ್ ಅಲ್ಲಿ ಇದನ್ನ ಹೆಂಗೆ ಹೇಳೋದು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಬಟ್ ಇದು ಫಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ನೀವು ಫಾಸ್ಟ್ ಮೆನ್ಷನ್ ಮಾಡಲೇಬೇಕು. ಓಕೆ, ಸೊ ಇಲ್ಲಿ ನಾವು ಕುಡ್ ಯು ಗೋ ಟು ದ ಪಾರ್ಕ್, ಐ ಕುಡಂಟ್ ಗೋ. ಇಲ್ಲೇನಿದೆ, ಕುಡ್ ಯು ಗೋ ಟು ದ ಪಾರ್ಕ್ ಯೆಸ್ಟರ್ಡೇ? ನೆನ್ನೆ ಪಾರ್ಕಿಗೆ ಹೋಗಕ್ಕೆ ನಿನಗೆ ಆಯ್ತಾ? ಕುಡ್ ಯು, ನಿನ್ ಕೈಲಿ ಆಗ್ತಾ ಆಯ್ತಾ ನೆನ್ನೆ ಹೋಗ್ಲಿಕ್ಕೆ, ಅಥವಾ ಆಯ್ತಾ ಅಂತ ಕೇಳ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, could you help your friends with homework before? Could you help your friends with homework before? ನೀವು ಮುಂಚೆ ಅಂದ್ರೆ ಹೋಮ್ವರ್ಕ್ ಟೈಮಲ್ಲಿ ನಿಮಗೆ ಹೋಮ್ವರ್ಕ್ ಇದ್ದಾಗ ನೀವು ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಮಾಡಕ್ ನಿನ್ ಕೈಲಿ ಆಗ್ತಾ ಇತ್ತಾ? ಅಥವಾ ನಿನಗೆ ಹೋಮ್ವರ್ಕ್ ಜಾಸ್ತಿ ಅಂತ ಅನ್ಸ್ತಾ ಇತ್ತಾ? ಅಥವಾ ನೀನು ಕಂಪ್ಲೀಟ್ ಮಾಡಿ ನಿನ್ ಫ್ರೆಂಡ್ಸಿಗೆ ನಿನಗೆ ಹೆಲ್ಪ್ ಮಾಡಕ್ ಆಗ್ತಾ ಇತ್ತಾ? ಕುಡ್ ಯು, ಆಗ್ತಾ ಇತ್ತಾ? ಎಸ್, ಐ ಕುಡ್. ಹೌದು, ನನ್ನ ಕೈಲಿ ಆಗ್ತಾ ಇತ್ತದು. ನೋ, ಐ ಕುಡ್ ನಾಟ್. ಇಲ್ಲ, ನನ್ನ ಕೈಲಿ ಆಗ್ತಿರ್ಲಿಲ್ಲ. ಬಟ್ ಮತ್ತೆ ನಾವು ಇಲ್ಲಿ ವುಡ್ ಅಂತ ಕೇಳಿದಾಗ ನೋಡಿ, ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಹೋಮ್ ವರ್ಕ್ ಎವ್ರಿ ಡೇ? ಅವಾಗ ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್? ನಿನ್ ಆಗ್ತಾ ಇತ್ತು, ಓಕೆ, ಬಟ್ ನೀನ್ ಮಾಡ್ತಿದ್ಯಾ? ಅದು ಮುಖ್ಯ. ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಎ ಹೋಮ್ ವರ್ಕ್ ವೆನ್ ಯು ವರ್ ಅ ಚೈಲ್ಡ್? ನೀನ್ ಹೆಲ್ಪ್ ಮಾಡ್ತಾ ಇದ್ಯಾ? ವುಡ್ ಯು. ನಿನ್ ಕೈಲಿ ಹೆಲ್ಪ್ ಮಾಡಕ್ ಆಗ್ತಿತ್ತಾ? ಕುಡ್ ಯು. ಸೊ ದಟ್ ಇಸ್ ದ ಡಿಫರೆನ್ಸ್. ಅರ್ಥ ಆಯ್ತಾ ಎಲ್ರಿಗೂ? ಎನಿ ಕ್ವೆಶನ್ಸ್? ಏನಾದ್ರು ಪ್ರಶ್ನೆಗಳಿದೆಯಾ? ಸೊ ಇಲ್ಲಿ ನಾವು ವುಡ್ ಅಂತ ಹಾಕಿದಾಗ ಟೈಮ್ ಮೆನ್ಷನ್ ಮಾಡಲೇಬೇಕು. ಓಕೆ, ಫಾಸ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಅವಾಗ ಕನ್ಸಿಡರ್ ಆಗೋದು. ಸೊ ಇಲ್ಲಿ ನಾನು ಬಿಫೋರ್ ಏನಿದೆ, ಬಿಫೋರ್ ಇದೆಯಲ್ಲ, ಬಿಫೋರ್ದು ಫಾಸ್ಟ್ ಇದು. ಓಕೆ, ಎನಿ ಕ್ವೆಶನ್ಸ್? Mic off ಆಗಿದೆಯಾ? Any questions? Do you have any questions? Questions ಇಲ್ಲ ಅಂದ್ರೆ you can write down. ಇದನ್ನ ಬರ್ಕೊಳ್ಳಿ. ಓಕೆ, ಕುಡ್ ಬಿಟ್ಬಿಡಿ, ವುಡ್ ಇದನ್ನ ಬರ್ಕೊಳ್ಳಿ. ವುಡ್, ಕುಡ್ ಬಿಟ್ಬಿಡಿ. ಕುಡ್ ನಮ್ಗೆ ಆಲ್ರೆಡಿ ಗೊತ್ತಲ್ವಾ?